ಕಾಂಟ್ ಸ್ಟಾಪ್ ಬೀಯಿಂಗ್ ಎಮೋಷನಲ್ ಫೂಲ್. ಸುಮ್ಮನೆ ಏನೇನೋ ಮಾತಾಡ್ಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಮ್ ಲೈಫ್ ಅಲ್ಲಿ ನಾವೆಷ್ಟು ಸ್ಟ್ರಗಲ್ ಮಾಡ್ತಿದೀವಿ ಅಂತ ಗೊತ್ತು ತಾನೆ ನಿನ್ಗೆ? ದುಡ್ಡಿಲ್ಲ ತಾಂಡವ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಮನೆನ ಮಾರಿದ ದುಡ್ಡಲ್ಲಿ ನಾವ್ ಆರಾಮಾಗಿ ಬದುಕಬಹುದು. ಏನೇನೋ ಮಾತಾಡ್ಬೇಡ. ನಿಮ್ಗೆ ತಲೆ ಸರಿ ಇದೆಯೋ ಇಲ್ವೋ ನೋಡು. ದುಡ್ಡಿಲ್ಲ ಅಂದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಭಿಕ್ಷೆ ಎತ್ತೀನಿ. ಯಾವುದೇ ಕಾರಣಕ್ಕೂ ಈ ಮನೆ ಮಾತ್ರ ಮಾರಲ್ಲ. ನನ್ನ ಲೈಫಲ್ಲಿ ಮಾಡಿರೋ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಅನ್ನ ತಂದು ಈ ಮನೆ ಸುಡ್ತಿದ್ದೀನಿ. ಏನ್ ಬೇಕಾದ್ರೂ ಮಾಡು ಶ್ರೇಷ್ಠ, ಯಾವ್ದೇ ಕಾರಣಕ್ಕೂ ಈ ಮನೆ ಮಾತ್ರ ಮಾರಲ್ಲ ನಾನು. ಅದಲ್ಲ ತಾಂಡವ್. ಮೇಡಮ್, ನೀವಿಬ್ರು ಮಾತಾಡೋದು ನೋಡಿದ್ರೆ ಇದು ಯಾಕೋ ಸರಿ ಬರ್ತಿಲ್ಲ. ಒಂದ್ ಕೆಲಸ ಮಾಡಿ ಮೇಡಮ್, ನೀವಿಬ್ರು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ. ಆಮೇಲೆ ನನ್ಗೆ ಹೇಳಿ ಏನು ಅಂತ. ಜನ ಬರೋಕ್ ಹೇಳ್ತೀನಿ, ನೀವ್ ಮಾರಲ್ಲ ಅಂತೀರಾ, ಆಮೇಲೆ ನಾನ್ ಬೈಸ್ಕೋಬೇಕು. ಇವಾಗ ಸಮಾಧಾನ ಆಯ್ತಾ ನಿನ್ಗೆ? ಲೈಫ್ ಅಲ್ಲಿ ಸ್ವಲ್ಪನೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ವಲ್ಲ ನೀನು. ಎಲ್ಲದಕ್ಕೂ ಎಮೋಷನಲ್ ಫೂಲ್ ತರ ಆಡು. ಆ ಭಾಗ್ಯನ್ ಜೊತೆ ಇಲ್ದೆ ಹೋದ್ರು ಸೇಮ್ ಭಾಗ್ಯನ್ ತರನೇ ಯೋಚನೆ ಮಾಡ್ತೀಯ. ಎಲ್ಲದಕ್ಕೂ ಒಂದು ಎಮೋಷನಲ್ ಡ್ರಾಮಾ. ತಾಂಡವ್, ನಮ್ಗೆ ಇವಾಗ ಏನ್ ಪ್ರಯಾರಿಟಿ ಇದೆಯೋ ಅದನ್ನ ನೋಡ್ಕೋಬೇಕು, ಮಿಕ್ಕಿದೆಲ್ಲ ಆಮೇಲೆ. 2 ದಿನದ ಹಿಂದೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದಿದ್ ನೀನೇ ತಾನೆ? ಶ್ರೇಷ್ಠ, ಎಲ್ಲದಕ್ಕೂ ಲೆಕ್ಕಾಚಾರ ಹಾಕೊಂಡ್ ಬದುಕ್ಬೇಕು ಅಂತ ಹೇಳಿದ್ದು ನೀನೇ ತಾನೆ? ಇವಾಗ ನೋಡಿದ್ರೆ ಈ ತರ ಆಡ್ತಿದ್ಯಾ? ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತಿದ್ದೀನಲ್ಲ, ನನಗ್ ನಾನೇ ಹೊಡ್ಕೋಬೇಕು. ಅಂಕಲ್, ವಿಡಿಯೋ ಅಪ್ಲೋಡ್ ಮಾಡಿ 4 hours ಆಯ್ತು, ಇನ್ನ 100 ವ್ಯೂಸ್ ಆಗಿಲ್ಲ. ಇದು ಫುಡ್ ರಿಲೇಟೆಡ್ ವಿಡಿಯೋ ಅಲ್ವಾ, ತುಂಬಾ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಾವೇನ್ ಅನ್ಕೊಂಡಿದ್ವಿ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿದೆ. ನೀವಿಬ್ರು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಅಪ್ಲೋಡ್ ಮಾಡಿ ಇನ್ನೂ 4 hours ಆಗಿದೆ ಅಷ್ಟೇ. ಯಾವ ಟೈಮಲ್ಲಿ ಏನಾಗ್ಬೇಕು ಅದಾಗೆ ಆಗುತ್ತೆ. ಭಾಗ್ಯ ಬಂದ್ಯಾ? ಬಾ 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 ಬಾ. ನೋಡು ಇವ್ರು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ. ಯಾಕೆ ಅಂತದ್ ಏನಾಯ್ತೀಗ? ಅಮ್ಮ, ನಾವ್ ಅನ್ಕೊಂಡಂಗೆ ವಿಡಿಯೋ ಓಡಿಲ್ಲ. ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಾ ನೀವುಗಳು? ಹಾಗ್ ನೋಡಕ್ ಹೋದ್ರೆ ನನ್ಗಿದೆಲ್ಲ ವರ್ಕ್ ಆಗಲ್ಲ ಅಂತ ಮೊದ್ಲೇ ಗೊತ್ತಿತ್ತು. ಹೇಳಿದ್ರೆ ನೀವುಗಳು ಬೇಜಾರ್ ಮಾಡ್ಕೊಳ್ತೀರಾ ಅಂತ ಹೇಳಿಲ್ಲ ಅಷ್ಟೇ. ನೋಡಿ, ಇಲ್ಲೇ ಮನೆ ಹೊರಗಡೆ ನಾಳೆಯಿಂದ ಚಿಕ್ಕದಾಗಿ ಒಂದು ಮೆಸ್ ತರ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಮೊದ್ಲು ಅದನ್ನ ಶುರು ಮಾಡೋಣ. ಸಮಯ ಬಂದಾಗ ದೇವ್ರ ದಯೆ ಇದ್ರೆ ಆರ್ಡರ್ಗಳು ಸಿಗುತ್ತೆ. ಆರ್ಡರ್ಗಳು ಯಾವಾಗ ಸಿಗ್ಬೇಕು ಅಂತ ನಮ್ ಹಣೆಲ್ ಬರ್ದಿರುತ್ತೋ ಆವಾಗೇ ಸಿಗೋದು. ಸುಮ್ನೆ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. ಈಗ ಊಟ ಮಾಡೋಣ. ಅಮ್ಮ, ಸೂಪರ್ ಆಗಿದೆ. ಹಾ, ಹೌದಾ? ಥ್ಯಾಂಕ್ ಯು ಮನೆಯ ಹಿರಿಯ ವ್ಯಕ್ತಿಗೆ. ಅರೆ, ನಿನ್ನೆ ರೀಲ್ ಪೋಸ್ಟ್ ಮಾಡಿದ್ದೆ ಅಲ್ವಾ? ಹಾ, ಒಂದು 60ರಿಂದ 70 ಕಮೆಂಟ್ಸ್ ಬಂದಿರುತ್ತೆ, ಲೈಕ್ಸ್ ಬಂದಿರುತ್ತೆ, ಹೊಸ ಆರ್ಡರ್ಸ್ ಬಂದಿರುತ್ತೆ. ಏನಾಗಿದೆ ನೋಡೋಣ. ಅರೆ, ಇದೇನಿದು? 60ರಿಂದ 70 ಕಮೆಂಟ್ಸ್ ಬರುತ್ತೆ, ಹೊಸ ಆರ್ಡರ್ ಬರುತ್ತೆ ಅಂದ್ರೆ ಮಿನಿಮಮ್ ಲೈಕ್ಸ್ ಕೂಡ ಬಂದಿಲ್ಲ.
ಇದ್ಯಾಕ ಮುಖ ಈಗ ಕ್ಯೂಟ್ಕೊಂಡಿದ್ಯಾ? ಒಳ್ಳೆ ಅರಳೆಣ್ಣೆ ಕುಡ್ದೋಗ್ತಾರ. ರೀಲೇ ಓಡ್ಲಿಲ್ಲಪ್ಪ. ಏನು ರೀಲೇ ಓಡ್ಲಿಲ್ವಾ? ಇದ್ಯಾವ ಶುಭ ಹಚ್ಕೊಂಡು? ಅಯ್ಯೋಪ್ಪ, ರೀಲೇ ಅಲ್ಲ, ರೀಲ್ಸು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ರೀಲ್ ಮಾಡಾಕ್ತಿವಲ್ವಾ, ಅದು. ಭಾಗ್ಯ ಅವ್ರ ಬಿಸ್ನೆಸ್ ಪ್ರಮೋಟ್ ಆಗ್ಲಿ ಅಂತ ಒಂದು ವಿಡಿಯೋ ರೀಲ್ ಮಾಡಿ ಹಾಕಿದ್ದೆ. ಆ ರೀಲ್ ಓಡೇ ಇಲ್ಲಪ್ಪ. ಅವರು ಇದೆಲ್ಲ ವರ್ಕ್ ಆಗಲ್ಲ, ಅದಕ್ಕೆ ಸಣ್ಣದಾಗಿ ಒಂದು ಮೆಸ್ ಶುರು ಮಾಡ್ತೀನಿ, ದೊಡ್ಡದಾಗಿ ಬಿಸ್ನೆಸ್ ಎಲ್ಲ ಏನು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ, ಯಾಕಪ್ಪ ನಗ್ತಾ ಇದ್ದೀರಾ? ಅಲ್ಲ ಕಣ, ಭಾಗ್ಯನಿಗೆ ಒಂದು ಸ್ವಂತ ದೊಡ್ಡ ಹೋಟ್ಲೆ ಕಟ್ಸ್ಕೊಡೋ ಶಕ್ತಿ ಇರೋ ನೀನು ಅದ್ಯಾವ್ದೋ ಒಂದು ಸಣ್ಣ ಹೋಟ್ಲ್ ಶುರು ಮಾಡ್ತಾಳೆ, ಅದನ್ನ ತಡೆಯೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀಯಲ್ಲ, ಅದಕ್ಕೆ. ಅಪ್ಪ, ನೀವು ಹೇಳಿದ್ ನಿಜ. ನಾವು ನಮ್ಮ ದುಡ್ಡಲ್ಲಿ ಭಾಗ್ಯ ಅವ್ರಿಗೆ ಒಂದು ಹೋಟ್ಲೆ ಕಟ್ಕೊಡ್ಬೋದು. ನಿಮ್ಮ ಹತ್ರ ಹೇಳಿಸಿ ಅವ್ರು ಅದನ್ನ ತಗೊಳ್ಳೋ ಥರನೂ ಮಾಡ್ಬೋದು. ಆದ್ರೆ ಅದರಲ್ಲಿ ಜೀವನದ ಮಜಾನೇ ಹೊರಟೋಯ್ತಲ್ಲಪ್ಪ. ತುಂಬಾ ಈಸಿ ಸಕ್ಸಸ್ ಆಗ್ಬಿಡುತ್ತೆ. ನಾವು ಆ ಪ್ರೋಸೆಸ್ನ ಎಂಜಾಯ್ ಮಾಡಕ್ಕೆ ಆಗಲ್ಲ ಅಲ್ವಪ್ಪ. ಮಜಾ ಇರೋದೇ ಆ ಪ್ರೋಸೆಸ್ ಅಲ್ಲಿ ಅಲ್ವಾಪ್ಪ. ಲೈಫಲ್ಲಿ ಎಲ್ಲಾನು ಈಸಿಯಾಗಿ ಸಿಕ್ಬಿಟ್ರೆ ಏನ್ ಪ್ರಯೋಜನ ಅಲ್ವಾಪ್ಪ? ಅಪ್ಪ, ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ ಏನು, ಇನ್ನೊಂದು ಹೊಸದೇನೋ ಮಾಡ್ತೀನಿ, ಎಫರ್ಟ್ ಹಾಕ್ತೀನಿ, ಅದು ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ಎಲ್ಲಾನು ಇನ್ಸ್ಟೆಂಟ್ ಆಗಿ ಆಗ್ಬೇಕು ಅಂತಿದ್ದವನು ಪ್ರೋಸೆಸ್ ಎಂಜಾಯ್ ಮಾಡ್ಬೇಕು ಅಂತಿದ್ದಾನೆ. ಗ್ರೇಟ್ ಗ್ರೇಟ್. ಮೇಡಮ್, ನೀವು ನನಗೆ ಫೋನ್ ಮಾಡಿ ಓಕೆ ಅಂದ ತಕ್ಷಣನೇ ನಾನು ಮನೆ ಫೋಟೋನ ಗ್ರೂಪಲ್ಲಿ ಹಾಕಿದ್ದೀನಿ. ಮನೆ ಒಬ್ರಿಗೆ ಇಷ್ಟ ಆಗ್ಬಿಟ್ಟು ಮನೆ ತಗೊಳ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಬರೋದಕ್ಕೆ ಹೇಳಿದೆ ಮೇಡಮ್, ಇನ್ನೇನು ಬರ್ಬೋದು. ತಾಂಡವ್, ನೋಡ್ದ್ಯಾ, ಆಲ್ರೆಡಿ ಬಯರ್ ಸಿಕ್ಕಿದಾರಂತೆ. ನಾನ್ ಹೇಳಿರ್ಲಿಲ್ವಾ ತಾಂಡವ್, ಮನೇನ ಪರ್ಚೇಸ್ ಮಾಡಕ್ಕೆ ಖಂಡಿತವಾಗ್ಲೂ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ ಅಂತ. ಸರ್, ಅಮೌಂಟ್ ಅಲ್ಲಿ ಯಾವ್ದೇ ಕಾಂಪ್ರಮೈಸ್ ಆಗಲ್ಲ. ಅಯ್ಯೋ, ಯಾವುದೇ ಕಾಂಪ್ರಮೈಸ್ ಬೇಡ ಅಂತ ಬೈಯರೇ ಹೇಳಿದ್ದಾರೆ ಮೇಡಮ್. ನೀವು ಎಷ್ಟೇ ಕೇಳ್ತಿರೋ ಅಷ್ಟಕ್ಕೆ ಮನೆ ತಗೋತೀನಿ ಅಂತ ಹೇಳಿದ್ದಾರೆ ಮೇಡಮ್. ಎಲ್ಲದಕ್ಕೂ ಟೋಕನ್ ಅಡ್ವಾನ್ಸ್ ಬೇರೆ ಹಾಕಿದ್ದಾರೆ. ನನ್ನ ಹತ್ರ ಇದೆ, ನಾನು ಫೀಸ್ ಕಟ್ ಮಾಡ್ಕೊಂಡು ಆಮೇಲೆ ಕೊಡ್ತೇನೆ ಮೇಡಮ್. ಓ ವಾವ್, ಹಾಗಿದ್ರೆ ಸೂಪರ್. ಎಲ್ಲಾನು ಬೇಗ ಮಾಡಿ ಮುಗಿಸೋಣ. ತಾಂಡವ್, ಏನಂತ್ಯಾ? ನಾನ್ ಬೇಡ ಅಂದ್ಬಿಟ್ರೆ ನೀನೇನ್ ಮಹಾ ನನ್ ಮಾತು ಕೇಳ್ಬಿಡಂಗೆ. ಹೇಳಿದ್ದೆ ಮಾಡೋದು. ಏನಂದ್ರೆ? ಏನಿಲ್ಲ, ವೆರಿ ಗುಡ್ ಐಡಿಯಾ, ಓಕೆ ಅಂದೆ. ಬಂದ್ರು ನೋಡಿ. ನಮಸ್ಕಾರ. ನಮಸ್ತೆ ಮೇಡಮ್, ಇವರೇ ಬೈಯರು. ಸರ್, ನಾವು ಒಂದ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಿ, ಅಮೌಂಟ್ ಸ್ವಲ್ಪ ಬೇಗ ಸೆಟಲ್ ಆಗ್ಬೇಕು ಅಷ್ಟೇ. ಅಷ್ಟೇ ತಾನ ಮೇಡಮ್? ಎಲ್ಲಾ ದುಡ್ಡನ್ನು ಒಟ್ಟಿಗೆ ಕೊಟ್ಬಿಡ್ತೀನಿ. ಈ ಪ್ರಾಪರ್ಟಿನ ನನ್ನ ಹೆಸರು ಕನ್ವರ್ಟ್ ಮಾಡ್ತಿದ್ದಂಗೆನೆ ಎಲ್ಲಾನು ಕೊಟ್ಬಿಡ್ತೀನಿ. ಸರಿ ಸರ್, ಎಲ್ಲಾನು ಬೇಗ ಮುಗಿಸ್ತೀವಿ. ಏನಂತ ತಾಂಡವ್? ಮುಗ್ಸೋಣ. ಸರ್, ಮನೇನ ತುಂಬಾ ಚೆನ್ನಾಗಿ ಕಟ್ಸಿದ್ದೀರಾ ಸರ್. ಪರ್ಚೇಸ್ ಮಾಡಿದ್ರೆ ಇದೇ ತರದ ಮನೇನ ಪರ್ಚೇಸ್ ಮಾಡ್ಬೇಕು ಅಂತ ಇದೆ ಸರ್. ಅದೇ ಟೈಮ್ಗೆ ಒಳ್ಳೆ ಮನೇನೆ ಸಿಕ್ತು. ಥ್ಯಾಂಕ್ ಯು ಸರ್. ಮೇಡಮ್, ಒಂದ್ಸಲ ನಾನು ಮನೆ ನೋಡ್ಬೋದಾ? ಅಫ್ಕೋರ್ಸ್ ಸರ್, ನೋಡ್ಕೊಂಡ್ ಬನ್ನಿ. ಸರ್, ನೀವು ಹೇಳ್ದಂಗೆ ಮಾಡಿದ್ದೀನಿ ಸರ್. ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ, ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಗ ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಸರ್. ಸರಿ ಸರ್, ಓಕೆ ಸರ್. ಹಲೋ, ಶ್ರೇಷ್ಠ ಆಫೀಸ್ಗೆ ಹೋದ? ಆ ಕನಿಕಾ ಜಸ್ಟ್ ಇವಾಗ ಬಂದೆ. ನೋಡು, ಇವತ್ತು ಒಬ್ರು ಡೀಲರ್ ಬರ್ತಾರೆ. ಅವ್ರಿಗೆ ಬಲ್ಕ್ ಅಲ್ಲಿ ಪೆನ್ಸಿಲ್, ಯೂನಿಫಾರ್ಮ್, ಜಾಮೆಟ್ರಿ ಬಾಕ್ಸ್ ಎಲ್ಲಾನು ಆರ್ಡರ್ ಕೊಟ್ಟಿದ್ದೀನಿ.
ಅಮೌಂಟ್ ಮಾತಾಡ್ತಾ ಅವ್ರ ಹತ್ರ 25% ಕಮಿಷನ್ ಕೇಳಬೇಕು. ಅಷ್ಟೊಂದಾ? ಅಷ್ಟೇ ಮಾಡೋದಕ್ಕಿರೋದು. ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ ನೋಡು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಕನಿಕಾ, ಇವಾಗ 25% ನಿನಗ್ ಬಂದ್ರೆ ಅದರಲ್ಲಿ 5% ನನಗೆ ಕೊಡ್ತೀಯಾ? ಏನು 5%? ಇವಾಗ ತಾನೇ ಕೆಲಸ ಶುರು ಮಾಡಿದ್ಯಾ, ಅಷ್ಟು ಬೇಗ ಇಷ್ಟೊಂದು ಆಸೆನಾ? ನೋಡು, ರಿಸ್ಕ್ ಅಲ್ಲಿ ನನಗೆ ಕೆಲಸ ಕೊಟ್ಟಿದ್ದೆ ದೊಡ್ಡ ವಿಷಯ, ಅಷ್ಟಲ್ದೆ ಮತ್ತೆ 5% ಪ್ರಾಫಿಟ್ ಕೇಳ್ತಿದ್ಯಾ. ನೋಡು, ಹೇಳಿದ ಕೆಲಸನ ಜೆನ್ಯೂನ್ ಆಗಿ ಮಾಡು. ಯಾವ ಟೈಮಲ್ಲಿ ಏನ್ ಸಿಗ್ಬೇಕೋ ಅದ್ ಸಿಗುತ್ತೆ. ಹೇಳಿದ ಕೆಲಸನ ಫಸ್ಟ್ ಮಾಡು. ನನ್ ಮುಂದೆನೆ ದೌಲತ್ ತೋರಿಸ್ತೀಯಾ? ನನ್ಗೆ ಶೇರ್ ಕೊಡಲ್ಲ ಅಂತ್ಯಾ? ಟೈಮ್ ಬರ್ಲಿ, ಯಾವ್ದ್ರಲ್ಲಿ ಎಷ್ಟು ಶೇರ್ ತಗೋಬೇಕು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಎಕ್ಸ್ಕ್ಯೂಸ್ ಮ್ಯಾಮ್. ಕಮನ್. ಮ್ಯಾಮ್, ನಿನ್ನ ನೋಡೋಕ್ಕೆ ಚಾರಿಟೇಬಲ್ ಟ್ರಸ್ಟ್ MD ಬಂದಿದ್ದಾರೆ. MDನಾ? ಇವಾಗಷ್ಟೇ ಅವಳ ಹತ್ರ ಮಾತಾಡೋನಲ್ಲ, ಅವಳ ಯಾಕೆ ಇಲ್ಲಿಗೆ ಬರ್ತಾಳೆ? ಗೊತ್ತಿಲ್ಲ ಮೇಡಮ್, ನಿನ್ನ ಮೀಟ್ ಆಗ್ಬೇಕಂತ. ಸರಿ, ಕಳ್ಸಿ. ಓಕೆ ಮ್ಯಾಮ್. ಈಗ ತಾನೇ ಫೋನಲ್ಲಿ ಮಾತಾಡಿದ್ದೀನಿ, ಅಷ್ಟು ಬೇಗ ಯಾಕೆ ಬಂದ್ಲು? ಯಾಕಾದಿವ್ರೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಾ? ಹಾ ಭಾಗ್ಯ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದೇವ್ರೆ, ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ನಿಮ್ಗೆ ಒಂದ್ ಮಾತು ಹೇಳ. ಹಾ ಹೇಳಿ, ಅದಕ್ಕೆ ಯಾಕೆ ಮುಚ್ಚುಮರೆ? ಅದೇವ್ರೆ, ಈ ಕೈ ತುತ್ತು ಸರ್ವಿಸ್ ನಾನು ಮತ್ತೆ ಶುರು ಮಾಡಿದಾಗ ತುಂಬಾನೇ ಆರ್ಡರ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಮೊದ್ಲಿಗೆ ನಾನು ಅನ್ಕೊಂಡ್ ಹಾಗೆ ಆಯ್ತು. ಆದ್ರೆ ಈಗ ಅದೆಲ್ಲಾನು ಹೋಗಿ ಒಂದೇ ಒಂದು ಕಂಪ್ನಿ ಉಳ್ಕೊಂಡಿದೆ. ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಪ್ರಮೋಟ್ ಆಗ್ಲಿಲ್ಲ ಅಂದ್ರೆ ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನ್ಗಿಲ್ಲ ಅದೇವ್ರೆ. ಅದಕ್ಕೆ ಮೆಸ್ ಶುರು ಮಾಡಿದೀನಿ. ತುಂಬಾ ಆರ್ಡರ್ಗಳಿದ್ದಾಗ ಅದನ್ನ ತಗೊಂಡ್ ಹೋಗಿ ಕೊಡೋದಕ್ಕೆ ಮಾಡೋದಕ್ಕೆ ನೀವು ಬೇಕಿತ್ತು. ಆದ್ರೆ ಇವಾಗ ನೀವು ನಾನು ಮುಂದೆ ಏನು ಅಂತ ಹೇಳಿ. ಅದಕ್ಕೆ ನೀವು ಅಂದ್ರೆ ನಿಮ್ಗೆ ಸಾಕಷ್ಟು ಆಫೀಸ್ ಕೆಲ್ಸಗಳಿರುತ್ತೆ ಅಲ್ವಾ, ಅದ್ರ ಕಡೆ ನೀವು ಗಮನ ಕೊಡ್ಬೋದು. ಹೊರಡಿ. ಭಾಗ್ಯ, ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ಫ್ರೆಂಡ್ ಇಲ್ಲಿ ಇದ್ರೆ ನಿನಗೇನ್ ಸಮಸ್ಯೆ ಅಂತೀನಿ. ಅಲ್ಲ ಬಿಕ್ತಿಯಮ್ಮ, ಭಾಗ್ಯ ಅಷ್ಟೆಲ್ಲ ಬಿಡಿಸಿ ಹೇಳಿದ್ರು ತಾನೆ. ಅಲ್ಲ, ಇಲ್ಲಿ ಮಾಡಕ್ ಕೆಲ್ಸ ಏನು ಇಲ್ಲ ಅಲ್ವಾ, ಅದಕ್ಕೆ ಸಮಯ ಯಾಕೆ ಹಾಳು ಮಾಡ್ತೀಯ, ಹೋಗು ಮನೆಗೆ ಅಂತ ಹೇಳಿದ್ಲು. ಸಮಯ ಹೇಗೆ ಹಾಳಾಗತ್ತೆ? ಹಾಗಲ್ಲ ಅತ್ತೆ, ನಿಮ್ಗೂ ಗೊತ್ತು, ಇವಾಗ ನಾವು ಆರ್ಡರ್ ತಗೊಂಡ್ ಹೋಗಿ ಕೊಡೋದಕ್ಕಿರೋದು ಒಂದೇ ಒಂದ್ ಕಂಪ್ನಿ. ಅದನ್ನ ನಾನೇ ಮಾಡ್ತೀನಿ ಅತ್ತೆ. ಸುಮ್ನೆ ಇವ್ರು ಅದಕ್ಕೋಸ್ಕರ ಯಾಕಿರ್ಬೇಕು? ಇವ್ರ ಸಮಯನೂ ವ್ಯರ್ಥ ಅಲ್ವಾ, ಅದಕ್ಕೆ. ಯಾಕೆ ಭಾಗ್ಯ, ನಾನು ಅಷ್ಟೊಂದು ಭಾರ ಆಗ್ಬಿಟ್ನಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅದೇವ್ರೆ. ಸುಮ್ನೆ ಒಂದೇ ಒಂದ್ ಕೆಲ್ಸಕ್ಕೆ ನಿಮ್ಮನ್ನ ಉಳಿಸ್ಕೊಳ್ಳೋದು ನನಗ್ ಸರಿ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ ನಾನಿರಲ್ಲ ಬಿಡಿ. ಛೇ, ನಾವು ಹಾಕಿರೋ ರೀಲಿಂದ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ ಅನ್ಕೊಂಡಿದ್ದೆ, ಆ ಥರ ಆಗ್ಲಿಲ್ಲ.
ಸರಿ, ನಾನಿನ್ನು ಹೊರಡ್ತೀನಿ. ವಾಟ್? ನೀನಾ? ನೀನಿಲ್ಲೇನೇ ಮಾಡ್ತಿದ್ಯಾ? ಕೆಲ್ಸಕ್ ಬಂದಿದ್ದೀನಿ. ಕೆಲ್ಸನಾ? ನೀನೇ ತಾನೇ ಹೇಳಿದ್ದು ಕೆಲ್ಸ ಕಾರ್ಯ ಇಲ್ದೆ ಮನೇಲಿ ಬಿಟ್ಟಿ ಬಿದ್ದಿದ್ಯಾ ಅಂತ. ಅದಕ್ಕೆ ಕೆಲ್ಸಕ್ ಬಂದಿದ್ದೀನಿ. ಪೂಜಾ, ಸುಮ್ಮನೆ ತಲಹಟೆ ಮಾಡ್ಬೇಡ. ತಲಾಟೆ ಮಾಡ್ತಿಲ್ಲ ಕನಿಕಾ, ಇರೋದನ್ನೇ ಹೇಳ್ತಿದ್ದೀನಿ. ಇನ್ ಮುಂದೆ ನಮ್ಮ ಚಾರಿಟಬಲ್ ಟ್ರಸ್ಟ್ಗೆ MD ನಾನು. ಏನು? ನೀನ್ MDನಾ? ಕನ್ಸೆಲ್ಲ ಕಾಣ್ಬೇಡ. ಆ ಪ್ಲೇಸಿಗೆ ಆಲ್ರೆಡಿ ಬೇರೆಯವ್ರು ಅಪಾಯಿಂಟ್ ಆಗಿದ್ದಾರೆ. ಬೇರೆಯವ್ರು ಅಪಾಯಿಂಟ್ ಆಗಿದಾರ? ಭಾಗ್ಯ ಅಕ್ಕ ಆ ಪೊಸಿಷನ್ ಅಲ್ಲಿ ಇದ್ಲು, ಅದಾದ್ಮೇಲೆ ಯಾರು ಇಲ್ಲ ಅಂತ ಹೇಳಿದ್ರಲ್ಲ. ನೀನ್ ನೋಡಿದ್ರೆ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ತಿದ್ಯಾ? ಯಾರಾಗಿದ್ದಾರೆ? ಅದು ಅದು ನಿನಗೆ ಬೇಡದಿರೋ ವಿಷಯ. ನಿನ್ ಕೆಲ್ಸ ಎಷ್ಟು ಅಷ್ಟ್ ನೋಡ್ಕೊ ಹೋಗು. ಅದೇ ಕನ್ನಿಕಾ, ನಾನ್ ನನ್ ಕೆಲ್ಸ ನೋಡ್ಕೊಳ್ಳೋದಕ್ಕೆ ಬಂದಿರೋದು. ನೋಡು, ಹಾ ಡ್ಯಾಡ್. ಕನಿಕಾ, ಪೂಜಾ ಅಲ್ಲಿಗೆ ಬಂದಿದ್ದಾಳೆ ತಾನೇ? ಹಾ ಡ್ಯಾಡ್, ಬಂದಿದ್ದಾಳೆ. ಏನೇನೋ ಮಾತಾಡ್ತಿದ್ದಾಳೆ ಕೆಲ್ಸ ಅಂತಲ್ಲ. ಅವಳು ಏನೇನೋ ಮಾತಾಡ್ತಾ ಇಲ್ಲ. ಭಾಗ್ಯ ನೋಡ್ಕೋತಾ ಇದ್ಲಲ್ಲ ಪೋಸ್ಟ್, ಅದನ್ನ ಇನ್ನ ಪೂಜಾ ನೋಡ್ಕೋತಾಳೆ. ಏನ್ ಹೇಳ್ತಿದ್ದೀರಾ? ಏನೇನೋ ಹೇಳ್ತಾ ಇಲ್ಲಮ್ಮ, ಇರೋದನ್ನೇ ಹೇಳ್ತಾ ಇದ್ದೀನಿ. ಭಾಗ್ಯ ಹೋದ್ಮೇಲೆ ಆ ಜಾಗಕ್ಕೆ ಯಾರನ್ನ ಆರಿಸೋದು ಅಂತ ತುಂಬಾ ಟೆನ್ಷನ್ ನಲ್ಲಿದ್ದೆ. ಪೂಜನ್ ಮರ್ತೇ ಬಿಟ್ಟಿದ್ದೆ, ಇವತ್ತು ನೆನಪಾಯ್ತು. ಅದಕ್ಕೆ ಅವಳನ್ನ ಕಳಿಸಿದ್ದೀನಿ. ಅವಳೇ ಇನ್ಮೇಲೆ MD. ಸರಿ, ಅವಳಿಗೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಹೇಳ್ಕೊಡು. ಓಕೆ? ಹಾ. ಕನಿಕಾ, ಮಾವ ಹೇಳಿದ್ರು ತಾನೆ ನಾನೇ MD ಅಂತ. ನಾನ್ ಬರ್ತೀನಿ, ಆಫೀಸ್ ಕಡೆ ಹೋಗ್ಬೇಕು. ಬಾಯ್ ಕನಿಕಾ. ಏನಾಯ್ತು ಬಂಗಾರಿ? ಯಾಕೆ ಹೀಗೆ ಓಡ್ಕೊಂಡ್ ಬಂದ್ರಿ? ಅಮ್ಮ, ವೈರಲ್ ಆಗಿದೆ ಅಮ್ಮ, ವೈರಲ್ ಆಗಿದೆ. ಏನ್ ವೈರಲ್ ಆಗಿದೆ ತಂದಿ? ಅಂಕಲ್, ನಿನ್ನೆ ನಾವ್ ಒಂದ್ ರೀಲ್ ಶೂಟ್ ಮಾಡಿದ್ವಲ್ಲ, ಅದ್ರದ್ದು ಬ್ಲೂಪರ್ಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ತುಂಬಾ ಲೈಕ್ಸ್ ಅಂಡ್ ಕಮೆಂಟ್ಸ್ ಬಂದಿದೆ. ಸಖತ್ತಾಗಿ ವೈರಲ್ ಆಗಿದೆ. ಏನ್ ತನ್ವಿ, ಏನ್ ಮಾಡಿದ್ದೆ ನೀನು? ಅಜ್ಜಿ, ನೀವ್ ತಪ್ಪ ಮಾತಾಡಿರೋದು, ಅಮ್ಮ ಎಡ್ವರ್ಟ್ ಮಾಡಿರೋದು ಎಲ್ಲ ಅಕ್ಕ ಎಡಿಟ್ ಮಾಡಿ ಹಾಕಿದಾಳೆ. ಅದಕ್ಕೆ ಎಷ್ಟು ಲೈಕ್ಸ್ ಕಮೆಂಟ್ಸ್ ಬಂದಿದೆ ಗೊತ್ತಾ? 2K ಲೈಕ್ಸ್, 240 ಕಮೆಂಟ್ಸ್, 45 ಟೈಮ್ಸ್ ರೀಶೇರ್ ಆಗಿದೆ. ಇಲ್ಲಿ ಕೊಡು, ನಾನು ನೋಡ್ತೀನಿ. ಏನ್ ಕುಸುಮ ಇದು? ಹೇಳಿ ಮಾವ, ಕೊಡಿ. ಅದೇವ್ರೆ, ಇಲ್ಲಿ ಕಮೆಂಟ್ಸ್ ಅಲ್ಲಿ ಏನಂತ ಬರ್ತಿದ್ದಾರೆ ಒಂಚೂರು ಓದ್ ಹೇಳಿ. ಮಜವಾಗಿದೆ. ಆಕ್ಚುಲ್ ರೀಲ್ಗಿಂತ ಇದು ತುಂಬಾ ಚೆನ್ನಾಗಿದೆ. ಕೈ ತುತ್ತು ರುಚಿ ಎಲ್ಲಿ ಸಿಗುತ್ತೆ?
ನಮ್ಗೆ ಒಂದು 40 ಊಟ ಬೇಕು, ಡೈಲಿ ಸಿಗುತ್ತಾ? ಯು ಮಸ್ಟ್ ಟ್ರೈ. ಇಲ್ಲಿ ನೋಡಿ, ಕಾಂಟ್ಯಾಕ್ಟ್ ಹೇಗ್ ಮಾಡೋದು ಅಂತ ಕೇಳಿದ್ದಾರೆ. ತಡೀರಿ, ನಮ್ಮ ಪ್ರೊಫೈಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಆಯ್ತು. ಅರೆ ಇದ್ಯಾವ್ದೋ ಹೊಸ ನಂಬರಿಂದ ಫೋನ್ ಬರ್ತಾ ಇದೆ. ನಾನು ಕಾಂಟ್ಯಾಕ್ಟ್ ಅಪ್ಡೇಟ್ ಮಾಡಿದ್ನಲ್ಲ, ಯಾರೋ ಆರ್ಡರ್ಗೋಸ್ಕರ ಕಾಲ್ ಮಾಡಿರ್ಬೋದು. ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕಿ. ಹಲೋ ಹಲೋ ಮೇಡಮ್, ಕೈತುತ್ತು ಸರ್ವಿಸಾ? ಹಾ ಹೌದು. ಮೇಡಮ್ ಆಕ್ಚುಲಿ ನಮ್ಮ ಮನೇಲಿ ಒಂದು ಗೃಹ ಪ್ರವೇಶ ಇದೆ, ಅದಕ್ಕೆ ಕ್ಯಾಟರಿಂಗ್ ಸರ್ವಿಸ್ ಬೇಕಿತ್ತು, ಕೊಡ್ಬಹುದಾ? ಅಯ್ಯೋ ಖಂಡಿತ ಮಾಡ್ಕೊಡ್ತೀವಿ ಸರ್. ಐಟಮ್ ಏನೇನ್ ಬೇಕನ್ನೋದನ್ನ ಲಿಸ್ಟ್ ಮಾಡಿ ಕಳಿಸ್ತೀನಿ, ಸ್ವಲ್ಪ ಕಡಿಮೆ ರೇಟಿಗೆ ಮಾಡ್ಕೊಡಿ ಮೇಡಮ್. ಹಾ ಸರ್, ಹಾ ಖಂಡಿತ ಮಾಡ್ಕೊಡ್ತೀವಿ. ಹಲೋ ಮೇಡಮ್, ಆಕ್ಚುಲಿ ನಮ್ದೊಂದು ಆಫೀಸ್ ಇದೆ, ಅಲ್ಲಿಗೆ ಡೈಲಿ ಒಂದು 70 ಊಟ ಬೇಕು ಮೇಡಮ್. ಹಾಗೆ ಸಂಜೆ ಸ್ನಾಕ್ಸ್ ಬೇಕು, ಅದನ್ನು ಸಪ್ಲೈ ಮಾಡ್ಬೋದಾ?